ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿ ಹಗಲು ವೇಷ ಕಲಾವಿದರು ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ಅವ್ರ ಜೊತೆ ಸಂದರ್ಶನ ಮಾಡೋಣ. ಅಣ್ಣ ನಮಸ್ಕಾರ, ತಮ್ಮ ಹೆಸರು, ನಂತರ ಇದು ಯಾವ ತಾವಾಗಿರುವ ಈ ವೇಷ ಯಾವುದು ಅನ್ನೋದು ತಿಳಿಸ್ಬೇಕು. ನಮ್ಮ ಹೆಸರು ವಿರೂಪಾಕ್ಷಿ ಅಂತ. ನಾವು ಹಾಕಿರೋದು ಮೊಹರಂ ಹಬ್ಬದ ಪ್ರಯುಕ್ತ ಹುಲಿ ವೇಷ. ಇದು ಹುಲಿ ವೇಷ ಅಚ್ಚಳ್ಳಿ ಲಾಡ್ಸಿದ್ದೆ ಅಂತಾರೆ. ಈಗ ಸುಡುಗಾಡ್ಸಿದ್ರ ಸಮಾಜದಿಂದ ನಾವು ಸುಡುಗಾಡ್ಸಿದ್ರಾಗಿ ಈ ನಮ್ಮ ನೃತ್ಯ ವರ್ಷ ನೃತ್ಯ ಮಾಡ್ತಾ ಇರ್ತೀವಿ. ಹಾಗೂ ಕಲಾ ಬಳಗ ಕೆಲವು ಜನ ಸಂಗೀತಗಳು ಅದಾರೆ. ಆಮೇಲೆ ನಾವು ಆರ್ಟಿಸ್ಟ್ ಜಿ ಕನ್ನಡ ಕಾಮಿಡಿ ಕಡೆ ಎಲ್ಲ ಮಾಡಿದ್ವಿ. ಜಿ ಕನ್ನಡದಲ್ಲಿ ಕೂಡ ಮಾಡಿದ್ದೀರಿ? ಜೂನಿಯರ್ ಸುದೀಪ್ ಆಗಿ ಕಾಮಿಡಿ ಕಡೆ ಸೀಸನ್ 4 ಅಲ್ಲಿ ಮಾಡಿದ್ವಿ. ಮತ್ತೆ ನಂತರ ಅವಕಾಶ ಸಿಗ್ಲಿಲ್ವಾ? ಇಲ್ಲ, KK ಮೂವಿ ಅಂತ KK ಮೂವಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗ ನಾವು ಯಾವುದೇ ಒಂದು ಕಲೆ ಮಾಡ್ಬೋದು, ಬಟ್ ಇದೊಂದು ನಮಗೆ ಸಂಸ್ಕೃತಿ ಇದ್ದಂಗ. ಅಂದ್ರೆ ಇದು ಹುಟ್ಟಲಿಂದಲೇ ಬಂದಿರೋದು, ಅಂದ್ರೆ ನಿಮ್ ಕಾಯಕನೇ ಇದು. ಯಾಕಂದ್ರೆ ಆ ವರ್ಷ ದೇವ್ರಿಗೆ ಅನ್ಕೊಂಡು ಮಾಡ್ತೀವಿ. ನಾವು ಅನ್ಕೊಂಡಿಲ್ಲಿದ್ರು ಕೂಡ ಮಾಡ್ತೀವಿ. ಯಾಕಂದ್ರೆ ಇದು ನಮ್ಗೆ ಸಮಾಜಕ್ಕೆ ಒಂದು ಹಬ್ಬ ಅಂದ್ರೆ ಇದೆ. ನಮ್ಗೆ ಮೊಹರಂ ಹಬ್ಬನೇ ನಮ್ಗೆ ಬಹಳ ಇಂಪಾರ್ಟೆಂಟ್. ಹಂಗಾಗಿ ನಾವು ಖುಷಿಗೆ ಮಾಡ್ತಿರ್ತೀವಿ. ಹೀರೋ ಕಲೆ ವಿಧಾನದ ತೆಗೆದಾಕಿ ನಾವಿಲ್ಲಿ ಖುಷಿಗೆ ಮಾಡ್ತೀವಿ. ಈ ವೇಷ ಹಾಕೊಂಡು ಎಲ್ಲೆಲ್ಲಿ ಹೋಗ್ತಿರ್ತಾವ? ಎಲ್ಲ ನಮ್ಮ ಊರು ಏನಿದೆ ನಮ್ಮ ಡಿಸ್ಟಿಕ್ ಒಳಗೆ ಎಲ್ಲ ಕಡೆ ಹೋಗ್ತೀವಿ. ಅವ್ರ ದೇವ್ರಿಗೂ ಮುಗಿತ ಆ ದೇವ್ರು ಅವ್ರ ಹತ್ರ ಹೋಗ್ತೀವಿ. ಆಮೇಲೆ ನಮ್ಮ ಈ ದೇವ್ರನ್ನ ಬಹಳ ಶ್ರೇಷ್ಠವಾಗಿ ಪ್ರೀತಿ ಮಾಡೋ ಪೂಜಿಸೋ ಅವ್ ಮನೆಗಳಿಗೂ ಹೋಗ್ತೀವಿ. ಆಮೇಲೆ ಜನಗಳು ಖುಷಿ ಆಗ್ತಾರೆ, ಯಾರು ಬೇಡ ಅನ್ನಲ್ಲ. ನಂತರ ಅಲ್ಲಿ ಹೋದ ನಂತರ ತಮ್ಗೆ ಏನಾರ ಕಾಣಿಕೆಯಾಗಿ ಭಿಕ್ಷೆಯಾಗಿ ಕಾಣಿಕೆ ಕೊಡ್ತಿರ್ತಾರೆ. 1001, 501, 5001 ಇದು ಅವ್ರು ಖುಷಿಯಾಗಿ ಕೊಡ್ತಿರ್ತಾರೆ. ಹಾಗೆ ನಾವು ದುಡ್ಡಿಗಿಂತ ನಾವು ಕಲೆನೇ ಒಂಥರ ನಮ್ಗೆ ಈ ಮೊಹರಂ ಹಬ್ಬದಲ್ಲಿ ನಾವು ಇದೊಂದೇ ನಮ್ಗೆ ಶ್ರೇಷ್ಠ. ಕಲೆಗೆ ಹೆಚ್ಚಿಗೆ ಮಾತು ಕೊಡ್ತೀರ ಅಂದಂಗ. ಹೌದು. ಅಂದ್ರೆ ನೀವೀಗ ಜಿ ಕನ್ನಡದಲ್ಲಿ ಹೋಗಿದ್ದೀರಿ ಅಂತ ಹೇಳಿ ನಂತರ ಈ ವೇಷಗಳು ಹಾಕೋದು ಬೇಡಪ್ಪ ಅನ್ನೋ ಮುಜುಗರ ಏನಿಲ್ಲ ತಮ್ಗೆ? ಇಲ್ಲ, ಏನಿಲ್ಲ. ಯಾಕಂದ್ರೆ ಇದೇನು 5 ದಿನ ಇರುತ್ತೆ ನಮ್ಮ ಹಬ್ಬ. 5 ದಿನ 5 ವರ್ಷ ಮಾಡಂಗ್ ಮಾಡ್ಬಿಡ್ತೀವಿ. ಆಮೇಲೆ ಶಾಶ್ವತ ಮತ್ತೆ ಇರುತ್ತೆ ನಮ್ಮ ಹಬ್ಬ. ಇದು ಅಂದ್ರೆ 5 ದಿವಸ ಈ ಕಲೆ ಆಗ್ತಿದೆ. ಹೌದು. ಹೌದಾ? ಅದೆಲ್ಲ ಆದ್ಮೇಲೆ ಜೂನಿಯರ್ ಸುದೀಪ್ ಅನ್ನೋದು ಒಂದು ನಮ್ದು ಬೇರೆ, ಅದು ನಮ್ಮ ಸ್ಟೇಜ್ಗಳಿಗೆ. ಅಂದ್ರೆ ನಿಮ್ಮನ್ನ ಕರೀತಾರೆ? ಕರೀತಾರೆ. ಕಾರ್ಯಕ್ರಮಗಳಲ್ಲಿ ಕರೀತಾರೆ. ಹೌದು, ನಮ್ಮ ರಾಜೇಶ್ವರ ಮೆಲೋಡಿಸ್ ಅಂತ ಆರ್ಕೆಸ್ಟ್ರಾ ಇದೆ. ಹೌದಾ? ಹೌದು. ನೀವು ಸುದೀಪ್ ಅವ್ರದ್ದು ಒಂದು 2 ಡೈಲಾಗ್ ಹೇಳಿ ನೋಡೋಣ. ಸಾವಂದ್ರೆ ಭಯ ಪಡೋದಕ್ಕೆ ಹಲ ಟೋಪಿ ಹಾಕೊಂಡು ಗಲ್ಗಲ್ ತಿರುಗೋ ಕಂತ್ರಿ ಕಚ್ಚಿಕೊಂಡು ರೌಡಿ ಹಾಲು ಕೊಡೋದಲ್ಲ. ಮ್ಯಾನ್ ರಂಗ ಅರ್ಥ ಮಾಡ್ತೇನೆ ಕಿಚ್ಚ. ಓಕೆ, ಅರ್ಥ ಮಾಡ್ತೇನೆ ಕಿಚ್ಚ. ಓಕೆ ರಂಗ, ಅರ್ಥ ಮಾಡ್ಕೋ. ಒಂದೇ ಕಿಚ್ಚ, ಒಂದೇ ಡೈಲಾಗ್. ಕೋಪ ಬಂದ್ರೆ ಸರಿ ಕಿಚ್ಚ, ಅರ್ಥ ಮಾಡ್ಕೋ. ತುಂಬಾ ಚೆನ್ನಾಗಿ ಹೇಳಿದ್ರಿ, ಪರವಾಗಿಲ್ಲ. ಹಾಡ ಏನಾರು ಆಡ್ತೀರ ತಾವು? ಸಂಗೀತ ಕೂಡ ಆಡ್ತಾ ಇದ್ದೀನಿ, ಇತ್ತೀಚೆಗೆ ಕಲಿತಾ ಇದ್ದೀನೆಲ್ಲ. ಆಡ್ತೀನಿ. ಒಂದು ಯಾವ್ದಾರ ಹಾಡ ಆಡ್ಬೋದಾ ನಮಗೋಸ್ಕರ ಚಿಕ್ಕದಾಗಿ? ಅಂದ್ರೆ ಹಾಡುಗಳು ನೋಡ್ಕೊಂಡು ಮಾತ್ರ ಆಡ್ತೀನಿ, ನೆನಪುಗಳು ಯಾವ ಜಾಸ್ತಿ ಇಲ್ಲ. ಬಟ್ ಜಸ್ಟ್ ಒಂದ್ ಲೈನ್ ಹಿಂಗ ಹಾಡು ಅಂದ್ರೆ ಆಡ್ಬೋದು ಅಷ್ಟೇ. ಅಂದ್ರೆ ಫಿಲಂ ಹಾಡುಗಳು ರಾಜಕುಮಾರ್ ಆಡಿದ್ರೆ ಪರವಾಗಿಲ್ಲ. ಶರಣ. ಯಾವ ಕವಿಯೋ ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ಈ ಪ್ರೇಮ ಗೀತೆಯು ಯಾವ ಕವಿಯೋ ಬರೆಯಲಾರ. ತುಂಬಾ ಚೆನ್ನಾಗಿ ಆಡಿದ್ರು, ಪರವಾಗಿಲ್ಲ. ಇವರೆಲ್ಲ ಪಾತ್ರ ಮಾಡ್ಕೊಂಡಾರ, ಅವ್ರವ್ರ ಹೆಸರು ಹೇಳ್ಬೋದಾ? ನಮ್ಮ ಹೆಸರು ಮಂಜಪ್ಪ. ಇದು ವೇಷ ನೀವು ಧರಿಸಿರುವಂತ ವೇಷ? ತಮ್ಮ ಹೆಸರು ಅಣ್ಣ? ಗಣೇಶ್ ಅಂತ. ಗಣೇಶ. ಹಿಡಿಂಬ ಪಾತ್ರ ಹಿಡಿಂಬ ಮಾಡಿದ್ರು. ಹಿಡಂಬಿ ಪಾತ್ರ. ತಮ್ಮ ಹೆಸರು ಅಣ್ಣವ್ರೆ? ಅದು ಅಂಜನಪ್ಪ. ತಮ್ಮ ವೇಷ ಯಾವುದು? ನಮ್ಮ ವೇಷ ಸಿದ್ದಕ್ಕ ಬಚ್ಚ. ಹೌದಾ? ಪರವಾಗಿಲ್ಲ. ಮಾತು ಹೇಳ್ಬೋದು ಏನಾರು? ಸಿದ್ದಕ್ಕ ಬಚ್ಚ ಬರುತ್ತಾ ಇಲ್ಲ. ಒಂದೆರಡು ಹೇಳಿ ನೋಡೋಣ. ಬರ್ತೇನೆ. ಪರವಾಗಿಲ್ಲ. ನಿಮ್ಮ ಪಾತ್ರ ಯಾವ್ದಂದಿರಲ್ಲ ಬ್ರದರ್? ಪಾತ್ರ ಇದು ಹತ್ತಿ ಕಳಹಳ್ಳಿ. ಇದರಲ್ಲಿ ಮಾತಾಡೋದು ಏನಾದ್ರು? ಡೈಲಾಗ್ ಇಲ್ಲ. ಕುಣಿತಾನೆ ಬರೀ ಕುಣಿತಾನೆ ಅಷ್ಟೇ. ಹೌದಾ? ಒಂದಿದೆ ಐತಿ. ಕುಣಿತ ಕುಣಿತಾ ಅಷ್ಟೇ. ಆಮೇಲೆ ಒಂದು ಇಲ್ಲ ಅನ್ನೋದಷ್ಟೇ. ತಮ್ಮ ಹೆಸರು ಬ್ರದರ್? ಹೆಸರು ಲೋಕೇಶ್. ತಾವು ಹಾಕೊಂಡಿರೋ ಪಾತ್ರ ಹುಲಿ. ತಾವು ಡೈಲಾಗ್ ಹೇಳ್ತೀರಾ? ಹೌದಾ? ಓಕೆ, ಧನ್ಯವಾದ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದು ನಮ್ಮ ಅಗಲವೇಷದವರ ವೃತ್ತಿ. ಸುಡುಗಾಡಿಸಿದ್ದ ಸಮುದಾಯದಿಂದ ಈ ಎಲ್ಲ ವೇಷಗಳನ್ನು ಧರಿಸುತ್ತಾರೆ. ನಮ್ಮ ಚಾನೆಲ್ ವತಿಯಿಂದ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.